ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ಇವತ್ತು ನಾನೊಂದು ಸಿಂಪಲ್ಲಾಗಿ ಟೊಮೆಟೊ ದೋಸೆಯನ್ನು ಆದಷ್ಟು ಬೇಗ ಒಂದು ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು 3 ನಾಟಿ ಟೊಮೆಟೊವನ್ನು ಕಟ್ ಮಾಡಿ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ ಒಂದು 3 ಬೆಳ್ಳುಳ್ಳಿ ಎಸಳು, 1 ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಹಾಗೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಹಾಗೆ ಒಂದು 1/4 ಕಪ್ಪಷ್ಟು ನಾನು ಇಲ್ಲಿ ಮೀಡಿಯಮ್ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ, ದೋಸೆ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಅಕ್ಕಿಯನ್ನು ನೆನೆ ಹಾಕಿ ನಾನು ತೊಳೆದು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಇವಾಗ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಹಾಕ್ಕೊಳ್ಳುವ ಮಿಕ್ಸಿ ಜಾರಿಗೆ. ಮಾಮೂಲಿ ನಾವು ಅಕ್ಕಿಯನ್ನು ನೆನೆ ಹಾಕಿ ನೀರು ದೋಸೆ ಅಂತೂ ಮಾಮೂಲಿ ಯಾವಾಗಲೂ ಮಾಡ್ತಾ ಇರ್ತೀವಿ. ಇದು ಸ್ವಲ್ಪ ಬೇಗ ನೀರು ದೋಸೆ ಮಾಡೋದು ಕೂಡ ತುಂಬ ಸುಲಭವಾಗಿಯೇ ಮಾಡ್ಬೋದು. ಹಾಗೆ ಇದು ಕೂಡ ಬೇಗನೆ ಮಾಡ್ಬೋದು. ಸಿಂಪಲ್ಲಾಗಿ ಒಂದು ಟೊಮೆಟೊ ದೋಸೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ನಾನು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಾನು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಒಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಈರುಳ್ಳಿ ಹಾಕೋದ್ರಿಂದ ನಮ್ಮ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಂಚಲ್ಲಿ ದೋಸೆ ತುಂಬ ಚೆನ್ನಾಗಿ ನಾವು ದೋಸೆ ಎತ್ತಬಹುದು. ಹಾಗಾಗಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ನಾನು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೀರು ಹಾಕ್ಕೊಳ್ತಾ ಇದ್ದೇನೆ. ಈಗ ರುಬ್ಕೊಂಡು ಬಂದೆ. ಆಲ್ರೆಡಿ ನಮ್ಮ ದೋಸೆ ಬ್ಯಾಟ್ರ್ ರೆಡಿ ಆಯಿತು. ನಾನು ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ. ಈ ದೋಸೆ ಬ್ಯಾಟ್ರನ್ನು ನಾವು ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ, ಆ ರೀತಿ ಒಂದು ಮೀಡಿಯಮ್ ಲೆವೆಲಲ್ಲಿ ರೆಡಿ ಮಾಡ್ಕೊಳ್ಳುವ. ಆಗ ನಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನನ್ನ ದೋಸೆ ಬ್ಯಾಟ್ರ್ ರೆಡಿ ಆಯಿತು ನೋಡಿ. ಇಷ್ಟ ಆದರೆ ಸಾಕು. ಇವಾಗ ನಾನು ಒಲೆ ಮೇಲೆ ಒಂದು ತವವನ್ನು ಆಲ್ರೆಡಿ ಇಟ್ಕೊಂಡಿದ್ದೇನೆ. ತವ ಬಿಸಿಯಾಗಿದೆ. ಈಗ ಇದಕ್ಕೆ ಎಣ್ಣೆ ಕೂಡ ಹಚ್ಕೊಂಡಿದ್ದೇನೆ. ದೋಸೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈ ರೀತಿ ದೋಸೆ ಹಾಕ್ಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ ದೋಸೆ ನಮಗೆ ಬಾಯ್ಲ್ ಆಗಲಿಕ್ಕೆ ಬಿಡುವ, ರೋಸ್ಟ್ ಆಗಲಿಕ್ಕೆ. ಇವಾಗ ತೆಗೆದು ನೋಡುವ. ನೋಡಿ ಕಲ್ಲರ್ ಹೇಗೆ ಕಾಣ್ತಾ ಉಂಟಲ್ವ. ಟೊಮೆಟೊ ಹಾಕೋದ್ರಿಂದ ಆ ಕಲ್ಲರ್ ಅನ್ನೋದು ಟೊಮೆಟೊದ ರೆಡ್ಡಿಶ್ ಆಗಿ ಬರ್ತಾ ಉಂಟು. ದೋಸೆ ತುಂಬ ಚೆನ್ನಾಗಿದೆ. ದೋಸೆ ಕೂಡ ತುಂಬ ಚೆನ್ನಾಗಿ ಬಂತು ನೋಡಿ. ಈ ರೀತಿ ಇವಾಗ ದೋಸೆಯನ್ನು ಈ ರೀತಿ ಹಾಕ್ಕೊಳ್ಳುವ ಬೇರೆ ತಟ್ಟೆಗೆ. ಇನ್ನೊಂದು ಕೂಡ ಇದೇ ರೀತಿ ನಾನೆಲ್ಲ ದೋಸೆ ಕೂಡ ಇದೇ ರೀತಿ ಮಾಡ್ಕೊಳ್ತೇನೆ. ಈ ರೀತಿ ನಾನು ಯಾಕೆ ಇಲ್ಲಿ ಈರುಳ್ಳಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ, ತವಕ್ಕೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಈರುಳ್ಳಿಯಲ್ಲಿ ನಾನು ಎಣ್ಣೆನ ಪ್ರೆಸ್ ಉಜ್ಜುತ್ತಾ ಇದ್ದೀನಿ. ತವಕ್ಕೆ ದೋಸೆ ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಈರುಳ್ಳಿಯಲ್ಲಿ ಹಾಕಿದರೆ ತವಕ್ಕೆ ದೋಸೆ ಅಂಟ್ಕೊಳ್ಳಲ್ಲ ಅಂತ ಈರುಳ್ಳಿಯಲ್ಲಿ ನಾನು ಎಣ್ಣೆಯನ್ನು ಉಜ್ಜುತ್ತಾ ಇದ್ದೀನಿ. ಈ ರೀತಿ ಉಲ್ಟಾ ಹಾಕ್ಕೊಳ್ಳೋಣ. ಇವಾಗ ನಿಮಗೆ ಒಂದೇ ಸೈಡ್ ಸಾಕಂದರೆ ಇದನ್ನು ಅದೇ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಸೈಡ್ ದೋಸೆನ ಕಾಯಿಸ್ತಾ ಇರೋದ್ರಿಂದ ನಾನು ಈ ರೀತಿ ಹಾಕಿ ದೋಸೆನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ರೀತಿ ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೇನೆ ನನ್ನ ದೋಸೆನ. ಈ ರೀತಿ ಮುಚ್ಚಳ ಮುಚ್ಚಿ ಆಮೇಲೆ ದೋಸೆ ಇದು ನಾನ್ ಸ್ಟಿಕ್ ತವದಲ್ಲೂ ಕೂಡ ಮಾಡ್ಬೋದು. ನಾನಿದು ನಮ್ಮ ಕಡೆ ಎಲ್ಲ ನೀರು ದೋಸೆ ತವ ಮಾಡ್ತೀವಲ್ಲ, ಆ ತವದಲ್ಲೇ ಮಾಡ್ತಾಯಿದ್ದೀನಿ. ನಾನ್ ಸ್ಟಿಕ್ ತವದಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇದು ಕಬ್ಬಿಣದ ಹಂಚು, ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ನೀರು ದೋಸೆ ಮಾಡುವಂಥ ತವ ಇದು ನೋಡಿ. 2 ಸೈಡ್ ನಾನು ಈ ರೀತಿ ದೋಸೆನ ತೆಗೆದುಕೊಂಡು ಹಾಗೆ ಎಲ್ಲವನ್ನು ನಾನು ಇದೇ ರೀತಿ ಮಾಡ್ಕೊಂಡು ಬರ್ತೀನಿ ದೋಸೆನ. ನೋಡಿ ಆಲ್ರೆಡಿ ನಮ್ಮ ದೋಸೆ ರೆಡಿಯಾಗಿದೆ. ಟೊಮೆಟೊ ದೋಸೆ ಸಿಂಪಲ್ಲಾಗಿ ಬೇಗನೆ ಮಾಡುವಂಥ ಒಂದು ಟೊಮೆಟೊ ದೋಸೆಯನ್ನು ನಾನು ಇವಾಗ ರೆಡಿ ಮಾಡಿದ್ದೀನಿ. ಓಕೆ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಒಂದು ಕಮೆಂಟನ್ನು ಮಾಡಿ. ನೀವು ಕೂಡ ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.